ಗುರುಭ್ಯೋ ನಮಃ ಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ಹಣದ ವಿಚಾರ ನೋಡೋದಾದರೆ, ಈ ತಿಂಗಳು ಹಣ ಬರುತ್ತದೆ ಅನ್ನುವಂಥದ್ದು ಹೇಳಕ್ಕಾಗಲ್ಲ. ಹಾಗೆ ಹಣ ಬಂದಷ್ಟು ವೇಗವಾಗಿ ಖರ್ಚು ಮಾಡೋದಷ್ಟು ನೋಡ್ಕೊಳ್ಳಬೇಕು. ಮನೆ ಖರ್ಚಾಗಲಿ, ವಾಹನ ಖರ್ಚಾಗಲಿ, ಕುಟುಂಬದ ಅವಶ್ಯಕತೆಯ ಖರ್ಚುಗಳಿಗೆ ಹೆಚ್ಚಾಗುತ್ತದೆ. ಆದರೆ ಒಳ್ಳೆಯ ವಿಷಯ ಅಂದರೆ, ಯಾರಾದರೂ ಕೊಡಬೇಕಾದಂತ ಹಣ ಬಂದು ನಿಮ್ಮ ಕೈ ಸೇರುತ್ತದೆ. ಪೆಂಡಿಂಗ್ ಪೇಮೆಂಟ್ಗಳು ಇದ್ರೂ ಕೂಡ ಮೂವ್ ಆಗ್ತದೆ. ಆದರೆ ಒಂದು ಎಚ್ಚರಿಕೆ ವಿಷಯ ಎಂದರೆ, ಈ ತಿಂಗಳು ಯಾರಿಗಾದರೂ ದೊಡ್ಡ ಮಟ್ಟದ ಹಣಕಾಸುಗಳು ಕೊಡೋದಾದರೂ ಕೂಡ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ನಮ್ಮವರೇ ಏನಾಗಲ್ಲ ಅಂದು ನಂಬಿ ಹಣ ಕೊಟ್ಟು ನಂತರ ಓಡಾಡುವಂತ ಪರಿಸ್ಥಿತಿ ಬರುತ್ತದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ನಿಮ್ಮ ಬಿಸಿನೆಸ್ಸಿಗೆ ಹೊಸ ವ್ಯಕ್ತಿ ಪರಿಚಯ ಆಗುತ್ತದೆ. ಅವರಿಂದ ನಿಮಗೆ ಮುಂದೆ ಅವಕಾಶಗಳು ಬರುತ್ತದೆ. ಹಳೆಯ ಕಸ್ಟಮರ್ಗಳು ಮತ್ತೆ ನಿಮಗೆ ಬರುತ್ತಾರೆ. ಆದರೆ ಪಾರ್ಟ್ನರ್ ವಿಷಯದಲ್ಲಿ ಸ್ವಲ್ಪ ಎಚ್ಚರ ಪಡಿಸಿಕೊಳ್ಳಿ. ಮಾತಿನಲ್ಲಿ ಎಲ್ಲರೂ ನಿಮ್ಮೊಟ್ಟಿಗೆ ಚೆನ್ನಾಗಿರುತ್ತಾರೆ. ಮತ್ತೆ ಹಣದ ವಿಚಾರ ಬಂದರೆ ವ್ಯಕ್ತಿಗಳು ಬದಲಾವಣೆ ಆಗುತ್ತಾರೆ. ಆದರೆ ಒಪ್ಪಂದಗಳು ಮತ್ತು ಪೇಮೆಂಟ್ ಬಾಂಧವ್ಯಗಳು, ಇನ್ವೆಸ್ಟ್ಮೆಂಟ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತು ನಿಮ್ಮ ವೃತ್ತಿ ಬಗ್ಗೆ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದ್ರೆ, ಉದ್ಯೋಗ ಮಾಡುವವರಿಗೆ ಈ ತಿಂಗಳು, ಸೆಪ್ಟೆಂಬರ್ ತಿಂಗಳು ರೆಸ್ಪಾನ್ಸಿಬಿಲಿಟಿಗಳು ಹೆಚ್ಚಾಗುತ್ತದೆ. ನನ್ನ ಕೆಲಸಕ್ಕಿಂತ ಮತ್ತೊಂದು ಕೆಲಸಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದರೆ ನೀವು ಮಾಡುವಂತ ಕೆಲಸದಲ್ಲಿ ನಿಮಗೆ ಮುಂದೆ ಅವಕಾಶಗಳು ಸಿಗುತ್ತದೆ. ಜಾಬ್ಗಳನ್ನು ಚೇಂಜ್ ಮಾಡಬೇಕಂತ ಯೋಚನೆ ಮಾಡುತ್ತಿದ್ದೀರಾ? ಆಫರ್ಗೆ ಕೈ ಬರುವ ಮುಂಚೆ ಹಳೆಯ ಕೆಲಸಗಳ ಆತರ ಪಡಿಸ್ಕೊಳ್ಳಕ್ ಹೋಗಬೇಡಿ. ಆಫೀಸಲ್ಲಿ ಮುಖ್ಯ ಕೆಲಸವೆಂದರೆ ಎಲ್ಲ ಮಾತಿಗೆ ರಿಪ್ಲೈ ಕೊಡಬೇಕಂತ ಅವಶ್ಯಕತೆ ಇರೋದಿಲ್ಲ. ಇನ್ನು ಪ್ರೀತಿ ಮತ್ತು ದಾಂಪತ್ಯ ವಿಚಾರದಲ್ಲಿ ನೋಡೋದಾದ್ರೆ, ಒಳ್ಳೆ ಸಂಬಂಧದಲ್ಲಿರುವವರಿಗೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಲು ಅವಕಾಶ ಸಿಗುತ್ತದೆ. ಆದರೆ ಸಣ್ಣ ವಿಷಯಕ್ಕೆ ನೀವು ನಮ್ಮ ಮಾತು ಕೇಳಲ್ಲ, ನಮಗೆ ಟೈಮ್ ಕೊಡಲ್ಲ, ಜಗಳ ಶುರು ಆದರೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಉಂಟಾಗುತ್ತದೆ. ಯಾರೆಲ್ಲ ಒಂಟಿಯಾಗಿದ್ರೆ ಅವರಿಗೆಲ್ಲ ಹೊಸ ಪರಿಚಯ ಆಗಿರಬಹುದು. ಮದುವೆ ಆಗಿದವರಿಗೆ ಪಾರ್ಟ್ನರ್ ಜೊತೆಗೆ ಹಣದ ವಿಚಾರ ಮತ್ತು ಮನೆಯ ವಿಚಾರದಲ್ಲಿ ವಾದ ಮಾಡದೇ ಇರುವುದರಿಂದ ಉತ್ತಮ. ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಮನೆಯಲ್ಲಿ ಇರುವ ಹಿರಿಯ ವ್ಯಕ್ತಿಗಳ ವಿಚಾರದಲ್ಲಿ ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ತಿಂಗಳ ಕೊನೆಯ ಭಾಗದಲ್ಲಿ ಮನೆಯ ವಾತಾವರಣಗಳು ಹಗುರ ಆಗುತ್ತದೆ. ಆರೋಗ್ಯದ ವಿಚಾರದಲ್ಲಿ ಮುಖ್ಯವಾಗಿ ನಿದ್ದೆ ಸರಿಯಾಗಿರಬೇಕು. ಸೆಪ್ಟೆಂಬರ್ ಮಧ್ಯದ ಭಾಗದಲ್ಲಿ ಕೋಪ ಮತ್ತು ಆತುರಗಳನ್ನು ಕಡಿಮೆ ಮಾಡಬೇಕು. ಮೇಷರಾಶಿಯವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಂಗಳವಾರ ಬೆಳಿಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಳ್ಳಿ. ಸಾಧ್ಯವಾದರೆ ಬೆಲ್ಲ ಮತ್ತು ಕಡಲೆಕಾಯಿಯನ್ನ ಅರ್ಪಿಸೋದು ಬಹಳ ಉತ್ತಮ. ಓಂ ಹನುಮತಾಯ ನಮಃ ಈ ಮಂತ್ರವನ್ನ 11 ಬಾರಿ ಬೆಳಗ್ಗೆ ಎದ್ದು ಜಪ ಮಾಡಿಕೊಳ್ಳಿ. ಈ ಸೆಪ್ಟೆಂಬರ್ ತಿಂಗಳ ಅದೃಷ್ಟ ಸಂಖ್ಯೆ ಬಂದು 19. ಅದೃಷ್ಟ ಬಣ್ಣ ಬಂದು ಕೆಂಪು ಬಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ಇದಾಯಿತು ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯವರ ಭವಿಷ್ಯ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಲ್ಲಿ ನೊಂದಿದ್ರಿ, ಸಮಸ್ಯೆ ಬೆಳುತ್ತಿದ್ದೀರಾ ಅನ್ನುವಂಥದ್ದಾದರೆ ಈ ಕೆಳಗಡೆ ಡಿಸ್ಪ್ಲೇ ಕಾಣ್ತಕ್ಕ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.